ಫಸ್ಟ್ ನೀವು ನಿಮ್ಮ ಸಿನಿಮಾ ಜರ್ನಿನ ಒಂದು ಸೀರಿಯಲ್ ಇಂದ ಸ್ಟಾರ್ಟ್ ಮಾಡ್ತೀರಾ. ಹೌದು. ಸೊ ಸೀರಿಯಲ್ ಇಂದ ಹೇಗೆ ಸಡನ್ ಆಗಿ ಒಂದು ಸಿನಿಮಾ? ಸೀರಿಯಲಿಂದ ಸಿನಿಮಾ ಹೇಗೆ ಅಂತಂತಂದರೆ ನಮಗೆ ಬ್ಯಾಕ್ಗ್ರೌಂಡ್ ಇಲ್ಲೋದೇ ಇರೋರಿಗೆ ಫಸ್ಟು ಏನಾದ್ರು ಬೇಸಿಕ್ ಅಂತಂತ ಬಂದರೆ ಅದು ಸೀರಿಯಲೇ ಆಗಿರುತ್ತೆ. ಅಂದರೆ ಆ್ಯಕ್ಟರ್ಸ್ಗೆ ಇಟ್ಸ್ ವೆರಿ ಡಿಫಿಕಲ್ಟ್. ಅಂದರೆ ತಕ್ಷಣ ನಾವು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋದು ತುಂಬ ಕಷ್ಟ. ಹಾಗಾಗಿ ನಂದು ಜರ್ನಿ ಸ್ಟಾರ್ಟ್ ಆಗಿದ್ದು ಸೀರಿಯಲಿಂದ ಸ್ಟಾರ್ಟ್ ಆಗಿ ಅದಾದಮೇಲೆ ಒಂದು 4-5 ವರ್ಷ ಎಲ್ಲ ಆಗಿ ಒಂದು ಸೀರಿಯಲಲ್ಲಿ ಒಂದು ಸ್ವಲ್ಪ ಗುರುತಿಸ್ಕೊಂಡ ಮೇಲೆ ಆಮೇಲೆ ಸಿನಿಮಾ ಹುಡುಕಾಟ ಎಲ್ಲ ಆಯಿತು. ಒಂದಷ್ಟು ಜನ ಕಾಂಟ್ಯಾಕ್ಟ್ಸ್ಗಳೆಲ್ಲ ಬಿಲ್ಡ್ ಆದಮೇಲೆ ಈ ಸಿನಿಮಾ ಅದಕ್ಕೊಂದು ವೇ ಸಿಕ್ತು ಅಂತ ಹೇಳ್ಬೋದು. ಓಕೆ ಸರ್, ನೀವು ಮೂಲಕ ಬಂದು ಮೈಸೂರಿನವರು. ಹೌದು. ಸೊ ಮೈಸೂರಿನವರಾಗಿ ಕನ್ನಡದವರಾಗಿ ಹೇಗೆ ನಿಮಗೆ ತೆಲುಗು ಇಂಡಸ್ಟ್ರಿಗೆ ಒಂದು ಅವಕಾಶ ಸಿಗುತ್ತೆ? ಹೇಗೆ ಇದ್ರ ಹಿಂದೆ ಹೇಗೆ? ಅಂದರೆ ಆ್ಯಕ್ಚುಲಿ ನಾನು ನನ್ನ ಕೆರಿಯರ್ ಸ್ಟಾರ್ಟ್ ಮಾಡಿದ್ದು ನಂದು ಸೀರಿಯಲ್ ಇಂಡಸ್ಟ್ರಿಗೆ ಬಂದಾಗ ನಾನು ಕನ್ನಡದಲ್ಲೇ ಸ್ಟಾರ್ಟ್ ಮಾಡಿದ್ದೆ. ಆ್ಯಕ್ಚುಲಿ ನಾಗಕನ್ನಿಕೆ ಅಂತ ಕನ್ನಡದಲ್ಲಿ 2018 ಮಾಡಿದ್ದೆ. ಆ್ಯಸ್ ಎ ಲೀಡಾಗೆ ಸ್ಟಾರ್ಟ್ ಮಾಡಿದ್ದು. ಅದಕ್ಕಿಂತ ಮುಂಚೆ ರಂಗಭೂಮಿ ಅದೆಲ್ಲ ಮಾಡಿದ್ದೆ. 1 ವರ್ಷ ರಂಗಭೂಮಿ ಮಾಡಿದ್ದೆ. ಅದಾದಮೇಲೆ ಮೈಸೂರಲ್ಲೇ ಅದಾದಮೇಲೆ ಆಡಿಷನ್ಸ್ ಎಲ್ಲ ಕೊಟ್ಕೊಂಡು ಹೋದಾಗ ಸೀರಿಯಲ್ಲಿ ಒಂದು ಪ್ಲ್ಯಾಟ್ಫಾರ್ಮ್ ಸಿಕ್ತು. ಅಲ್ಲಿ ಅನ್ನಪೂರ್ಣ ಸ್ಟುಡಿಯೋ ಅಂತ ಇದೆ ತೆಲುಗುಲಿ. ಅವ್ರ ಪ್ರೊಡಕ್ಷನ್ನ ಕಾಲ್ ಬಂತು, ಈ ಥರ ತೆಲುಗುಲಿ ಮಾಡ್ತೀರಾ ಅಂತ ಹೇಳ್ಬಿಟ್ಟು. ಆ ಟೈಮಲ್ಲಿ ನನಗೆ ಕನ್ನಡದಲ್ಲಿ ಯಾವುದೂ ಆಫರ್ ಇರಲಿಲ್ಲ, ಅಂದರೆ ಪ್ರಾಜೆಕ್ಟ್ ಯಾವುದೂ ಕೈಯಲ್ಲಿರಲಿಲ್ಲ. ಸೊ ಆ ಟೈಮಲ್ಲಿ ಒಪ್ಕೊಳ್ಳೋಣ, ಮಾಡೋಣ, ಎಲ್ಲಿದ್ದರೂ ಆ್ಯಕ್ಟಿಂಗೇ ತಾನೇ ಮಾಡಬೇಕಾಗಿರೋದು. ಅಂದರೆ ಅದೊಂದು ಎಕ್ಸ್ಪೋಜರ್ ಥರ ಆಗುತ್ತೆ, ನನಗೆ ಸಿಗುತ್ತೆ. ಅಂದರೆ ಕಲಿಬೋದು ಅನ್ನೋ ಒಂದು ಇದರಲ್ಲಿ ತೆಲುಗುಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಅಂದರೆ ನನಗಾಗ ಯಾವುದೇ ಥರ ತೆಲುಗು ಭಾಷೆ ಬರ್ತಿರಲಿಲ್ಲ, ಅಲ್ಲಿ ಹೋದ್ಮೇಲೆ ಕಲ್ತಿದ್ದು. ಸೊ ಹಂಗೆ ಸ್ಟಾರ್ಟ್ ಆಯ್ತು ಅಂತ. ಓಕೆ, ಸೊ ನೀವು ನಟನೆ ಸ್ಟಾರ್ಟ್ ಮಾಡಿದಾಗ ನಿಮ್ಗೆ ವಯಸ್ಸು ಎಷ್ಟು? ನಂದು ವಯಸ್ಸು ಚಿಕ್ಕ ವಯಸ್ಸಲ್ಲೇ ಸ್ಟಾರ್ಟ್ ಮಾಡಿದ್ರಾ ಅಥವಾ ಹೇಗೆ ನಿಮ್ಮ ಕೆರಿಯರ್ ಬಗ್ಗೆ? ಇಲ್ಲ, ಆ್ಯಕ್ಚುಲಿ ಆ್ಯಕ್ಟರ್ ಆಗಬೇಕು ಅಂತ ಅಂದ್ಕೊಂಡಿದ್ದೆ ನಾನು ತುಂಬ ಲೇಟ್. ಅಂದರೆ ತುಂಬ ಲೇಟ್ ಅಂತಂದರೆ 21-22 ಅಂದ್ಕೊಂಡಿದ್ದು ನಾನು ಆ್ಯಕ್ಚುಲಿ. ಸೊ 22 ಅಂದ್ಕೊಂಡು ಅಂದರೆ ನಾನು ಕಾಲೇಜ್ ಟೈಮಲ್ಲಿ ಇರ್ಬೇಕಾದ್ರೆ ಮಾಡಲಿಂಗ್ ಆ ಥರ ರ್ಯಾಂಪ್ ವಾಕ್ ಎಲ್ಲ ಮಾಡ್ತಿದ್ದೆ. ಅಲ್ಲಿಂದ ಸ್ವಲ್ಪ ಇಂಟ್ರೆಸ್ಟ್ ಸ್ಟಾರ್ಟ್ ಆಯಿತು. ಅಂದರೆ ಓಕೆ, ಸಿನಿಮಾನು ಮಾಡೋಣ. ಅಂದರೆ ಆ್ಯಸ್ ಎ ಸಿನಿಮಾ ಲವರ್ ನಾನು ತುಂಬ ಸಿನಿಮಾಗಳು ನೋಡ್ತಿದ್ದು. ಈ ಥರ ಸಿನಿಮಾ ಯಾವ್ದಾದ್ರು ಇನ್ಫ್ಲುಯೆನ್ಸ್ ಆಗ್ತಿದ್ರೆ ಅಯ್ಯೋ ನಾನು ಅದ್ರಲ್ಲಿ ಮಾಡಬೇಕಿತ್ತು, ನಾನು ಹಿಂಗೆ ಕಾಣಿಸ್ಕೋಬೇಕಿತ್ತು ಅಂತ ಅನ್ನಿಸ್ತಿತ್ತು. ಆ ಜರ್ನಿ ಹಿಂಗೆ ನಡೀತಿರ್ಬೇಕಾದ್ರೆ ಅಂದರೆ ಕಾಲೇಜಲ್ಲಿ ಇರ್ಬೇಕಾದ್ರೆ ಈ ಥರ ಮಾಡಲಿಂಗ್ ನಡೀತಿರ್ಬೇಕಾದ್ರೆ ಹೆಂಗಿರೋ ಹಂಗೆ ಓದೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ಅಂದರೆ ನಾನು ಯಾವತ್ತೂ ಒಂದು 4 ಗೋಡೆ ಮಧ್ಯದಲ್ಲಿ ಸಿಸ್ಟಮಲ್ಲಿ ವರ್ಕ್ ಮಾಡೋದಾಗಲಿ ಆ ಥರ ನಾನು ಯಾವತ್ತೂ ಕಲ್ಪಿಸ್ಕೊಂಡಿರಲಿಲ್ಲ. ನಂಗೆ ಅದು ಸೂಟ್ ಆಗುತ್ತೆ ಅಂತಲೂ ಅನಿಸಿರಲಿಲ್ಲ ನಾನು BCA ಮಾಡ್ತಿರ್ಬೇಕಾದ್ರೆ. ಸೊ ಸಮಥಿಂಗ್ ಹ್ಯಾವ್ ಟು ಡೂ ಅಂತ ಅಂದ್ಕೊಂಡಾಗ ಈ ಥರ ರಂಗಭೂಮಿಗೆ ಸೇರಿಕೊಂಡು ಆಮೇಲೆ ಆ್ಯಕ್ಟಿಂಗ್ ಮಾಡೋಣ ಅಂತ ಒಂದಷ್ಟು ಜನ ನನ್ನ ರಿಲೇಟಿವ್ಸ್ಗಳು ಅಥವಾ ನನ್ನ ಫ್ರೆಂಡ್ಸ್ಗಳೆಲ್ಲರೂ ಯಾಕೆ ನೀನು ಆ್ಯಕ್ಟಿಂಗ್ ಟ್ರೈ ಮಾಡ್ಬೋದು ಅಂತ ಹೇಳ್ತಿದ್ರು. ನಾನು ಇಂಟ್ರೆಸ್ಟ್ ನೋಡಿ ಹೇಳ್ತಾಯಿದ್ರು. ಸೊ ಹಂಗಾಗಿ ಸ್ಟಾರ್ಟ್ ಮಾಡಿದ್ದು. ಓಕೆ ಸರ್, ನೀವು ಹೇಳಿದ್ರಿ ಸ್ಟಡೀಸಲ್ಲಿ ತುಂಬ ಇಂಟ್ರೆಸ್ಟ್ ಕಡಿಮೆ ಇತ್ತು ಅಂತ ಹೇಳಿದ್ರಿ. ಸೊ ನೀವು ಹೇಗೆ ಫಸ್ಟ್ ಬೆಂಚಾ ಲಾಸ್ಟ್ ಬೆಂಚಾ? ನಿಮ್ಮ ಫ್ರೆಂಡ್ಶಿಪ್ ಹೆಂಗೆ? ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಹೇಗಿತ್ತು? ನಾನು ಲಾಸ್ಟ್ ಬೆಂಚು ಅಲ್ಲ, ಫಸ್ಟ್ ಬೆಂಚು ಅಲ್ಲ, ಕ್ಲಾಸಿಂದ ಹೊರಗಡೆ ನಾನು. ಅಂದರೆ ಸ್ಕೂಲಲ್ಲೆಲ್ಲ ಇರ್ಬೇಕಾದ್ರೆ ನಾನು ತುಂಬ ಅಂದರೆ ನಾಟಿಯೆಸ್ಟ್ ಕಿಡ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಸ್ಕೂಲಲ್ಲಿ ಇರ್ಬೇಕಾದ್ರೆ ನನ್ನ ಒಬ್ಬನೇ ಸಪ್ರೇಟಾಗಿ ಕೂರಿಸ್ತಿದ್ರು. ಅಂದರೆ ಯಾಕೆಂದರೆ ನಾನು ಫ್ರೆಂಡ್ಸ್ ಜೊತೆ ಕೂತ್ಕೊಂಡ್ರೆ ಏನಾರು ಗಲಾಟೆ ಮಾಡ್ತೀನಿ ಕ್ಲಾಸಲ್ಲಿ, ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂದ್ಬಿಟ್ಟು ನಂಗೆ ಸಪ್ರೇಟಾಗಿ. ಅಂದರೆ 8th ಸ್ಟ್ಯಾಂಡರ್ಡಲ್ಲಿ ನನಗೆ ಒಂದು ಹುಡುಗಿ ಪಕ್ಕ ಕೂರಿಸೋರು. ಅವಾಗ ಫಸ್ಟ್ ಬೆಂಚಲ್ಲಿ ಕೂರಿಸೋರು. ಏನೇ ಇದು ಮಾಡಿದ್ರು ಇವನು ಇಲ್ಲಿ ಇವನ್ನ ಕಂಟ್ರೋಲ್ ಮಾಡ್ಬೋದು ಅಂತ. 8th ಹಂಗೆ ಕೂತಿರ್ಬೇಕಾದ್ರೆ ಅಲ್ಲಿದ್ದಾಗಲೂ ನನಗೆ ಅಲ್ಲೊಂದು ಏನೋ ಒಂದು ಮಾಡ್ತಿದ್ದೆ, ಏನಾದ್ರು ಒಂದು ನಾಟಿ ಥಿಂಗ್ ಮಾಡ್ತಿದ್ದೆ. ಅಂದರೆ ಪಕ್ಕದಲ್ಲಿ ಹುಡುಗಿರೇ ಇರೋರು. ಅದು ಏನು ಅಂತ ನನ್ನ ಪಕ್ಕದಲ್ಲಿ ಇದ್ರು ಕ್ಲಾಸ್ ಟಾಪರು, ಆಯ್ತಾ. ಅವ್ರಿಗಿದ್ರೆ ನಾನು ಅವ್ರನ್ನೂ ಬಿಡ್ತಿರಲಿಲ್ಲ, ಅವ್ರನ್ನೂ ನಾನು ಹಾಳು ಮಾಡ್ತಾ ಇದ್ದೆ. ಅಂದರೆ ಕಾನ್ಸಂಟ್ರೇಟ್ ಮಾಡೋಕೆ ಬಿಡ್ತಿರಲಿಲ್ಲ, ಏನೋ ಒಂದು ಮಾತಾಡೋದು ಕೆಣಕೋದು ಆ ಥರ ಮಾಡ್ತಿದ್ರು. ಅವ್ರು ಕಂಪ್ಲೇಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ನಾನು ಇವನ ಜೊತೆ ಕೂರಲ್ಲ ಅಂತ. ಸರಿ ಅಂತ ಅಂದ್ಬಿಟ್ಟು ಬೇರೆ ಕಡೆ ಕೂರಿಸಿದ್ರು. ಹಂಗೆ 8ನೇ ಕ್ಲಾಸಲ್ಲಿ ಇರ್ಬೇಕಾದ್ರೆ ನಂಗೆ ಒಂದು 8 ಸಲ ಪ್ಲೇಸ್ ಚೇಂಜ್ ಆಗಿದೆ. ಇಲ್ಲಿ ಕೂರಿಸ್ತಿದ್ರು. ಆಮೇಲೆ ಕೆಲವೊಂದು ಕ್ಲಾಸಲ್ಲಿ ಅಂದರೆ ನನಗೆ ಪನಿಷ್ಮೆಂಟ್ ಥರ ಏನು ಮಾಡಿದ್ರು ಅಂದರೆ ಮಂಕಿ ಕ್ಯಾಪ್ ಹಾಕ್ಬಿಟ್ಟು ಕೂರಿಸೋರು. ಅಂದರೆ ಸೊ ಹಂಗೆ ಮಾಡಿ ಕೂರಿಸಿದ್ರೆ ನೀನು ಸೈಲೆಂಟಾಗಿ ಕೂತ್ಕೋತೀಯಾ ಅಂತ ಅಂದ್ಬಿಟ್ಟು. ಆಮೇಲೆ 10th ಬರೋಷ್ಟೇ ನಾನು ಒಬ್ಬನೇ. ಫಸ್ಟು 5 ಬೆಂಚಸ್ ಏನಿರುತ್ತೋ ಅಲ್ಲಿ ಹುಡುಗಿರು, ಮಧ್ಯದಲ್ಲಿ ನಾನು, ನೆಕ್ಸ್ಟ್ 5 ಬೆಂಚಸ್ ಏನಿದೆ ಅಲ್ಲಿ ಹುಡುಗಿರು. ಆ ಥರ ಅವ್ರ ಜೊತೆ ಮಾತಾಡ್ಸಲ್ಲ, ಇವನು ಹುಡುಗಿರ ಮಧ್ಯದಲ್ಲಿ ಕೂರಿಸಿದ್ರೆ ಮಾತಾಡಲ್ಲ ಅಂತ. ಬಟ್ ಅಲ್ಲಿದ್ರೂ ನಾನು ಕಂಟ್ರೋಲ್ ಮಾಡೋಕ್ಕಾಗ್ತಿರಲಿಲ್ಲ. ಸೊ ನನ್ನ ಸ್ಕೂಲ್ದೆಲ್ಲ ಹಿಂಗೆ ಇತ್ತು.